ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ಅವ್ರು ನಿಮ್ಮ ಬಗ್ಗೆ ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಗೈಸ್, ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ. ಬಿಕಾಸ್ ತುಂಬ ನಡೀತಾ ಇದೆ ಲೈಫಲ್ಲಿ, ತುಂಬ ಗೋತ್ರೂ ಆಗ್ತಾ ಇದೆ, ತುಂಬ ಥಿಂಗ್ಸ್ ಎಂಡ್ ಆಗ್ತಾ ಇದೆ. ತುಂಬ ಯಾರು ನನ್ನವ್ರು ಅನ್ಕೊಂಡಿದ್ನೋ ಅವ್ರು ಯಾರು ನನ್ನವ್ರು ಅಲ್ಲ ಅನ್ನೋದನ್ನೇ ರಿಯಲೈಸ್ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ, ಡೈಜೆಸ್ಟ್ ಆಗ್ತಾ ಇಲ್ಲ ನನಗೆ. ಅಂಡ್ ಇಷ್ಟು ದಿನ ಒಂದು ಇಲ್ಯೂಷನ್ ಅಲ್ಲಿ ಇದ್ದೆ, ಇವರೆಲ್ಲರೂ ನನ್ನ ಜೊತೆಗಿದ್ದಾರೆ, ನನ್ನವರು, ದೇ ಆರ್ ಮೈನ್ ಅನ್ನೋ ಒಂದು ಇಲ್ಯೂಷನ್ ನಲ್ಲಿ ಇದ್ದೆ. ಅಂಡ್ ಅದೆಲ್ಲವೂ ನನ್ನ ಎಫರ್ಟ್ ಇಂದ ಅವ್ರು ನನ್ನ ಜೊತೆಗೆ ಇದ್ರು. ನಾವೆಲ್ಲಿವರೆಗೂ ನಮ್ಮ ತಾಳ್ಮೆ ಮೀರಿ ಒಳ್ಳೆಯವ್ರಾಗ್ತೀವೋ ಅಲ್ಲಿವರೆಗೂ ಮಾತ್ರ ನಾವು ಒಳ್ಳೆಯವರು. ಯಾವಾಗ ನೀನ್ ತಪ್ಪು, ನೀನ್ ಮಾಡಿರೋದು ಸರಿ ಇಲ್ಲ ಅಂತ ನಾವು ಅವ್ರಿಗೆ ಹೇಳಕ್ ಹೋಗ್ತೀವಿ, ಅಲ್ಲಿಂದ ನಾವೆಲ್ರಿಗೂ ಕೆಟ್ಟವರಾಗಕ್ ಶುರು ಮಾಡ್ತೀವಿ. ಸಿ, ಏಜಲ್ಲಿ ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ, ಇಫ್ ಮಿಸ್ಟೇಕ್ ಇಸ್ ಮಿಸ್ಟೇಕ್, ಇಟ್ಸ್ ಅ ಮಿಸ್ಟೇಕ್. ತಪ್ಪು ತಪ್ಪೆ. ಅಂಡ್ ನೀನು ದೊಡ್ಡವಳಾಗು ಚಿಕ್ಕವಳಾಗು, ನೀ ನನಗೆ ರೆಸ್ಪೆಕ್ಟ್ ಕೊಡ್ಲೇಬೇಕು. ಬಿಕಾಸ್ ನಾನು ನಿಂಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ನನ್ನ ಆತ್ಮಗೌರವನ ಬಿಟ್ಟು ನೀನು ಏನ್ ಹೇಳ್ತೀಯ ನಾನು ಅದನ್ನ ಕೇಳಕ್ ಆಗೋದಿಲ್ಲ ಅಲ್ವಾ. ಲಿಟ್ರಲಿ ಆ ರೀತಿ ಮಾತುಗಳನ್ನ ನಾನು ಕೇಳಿದ್ರೆ, ದೇವ್ರೆ ಇಷ್ಟು ಜನ ಇಷ್ಟು ವರ್ಸ್ಟಾಗಿ ಮಾತಾಡ್ತಾರ ಅನ್ನೋದು ಕೂಡ ನಾನು ಕಲ್ಪಿಸ್ಕೊಳಕ್ ಆಗ್ತಾ ಇಲ್ಲ. ಇಷ್ಟು ಮಾತುಗಳನ್ನ ಕೇಳ್ತಾ ಇದ್ದೀನಿ, ಎಲ್ರಿಗೂ ಒಳ್ಳೇದ್ ಮಾಡಿ ಕೂಡ ನಾನು ಅನ್ನಿಸ್ಕೊಳ್ತಾ ಇದ್ದೀನಿ ಜನಗಳ ಜೊತೆ ಅಂತಂದ್ರೆ ಲಿಟ್ರಲಿ ಇಟ್ಸ್ ನಗ್ಬೇಕು ಅಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅಂಡ್ ಇನ್ನೇನು, ಯಾರೋ ರೋಡಲ್ಲಿ ಈ 4 ಜನ ನಾಯಿಗಳು ಬೊಗಳುತ್ತೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತ ನಾನು ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ. ಅಂಡ್ 1 more ಶಾಕ್ ನನಗೆ ಕಾದಿತ್ತು ಗೈಸ್. ಕಡೆ ನನಗೆ ಕಾಲ್ ಬಂತು ದಟ್ ನಾನು ಆಫೀಸಲ್ಲಿದ್ದೆ, ನನಗೆ ಕಾಲ್ ಬಂತು ದಟ್ ನಿನ್ನ ಪೆಟ್ ನೋ ಮೋರ್ ಅಂತ. ನಾನು ಸಾಕಿರೋ ಡಾಗ್ ನೋ ಮೋರ್, ನಾನು ಸಾಕಿರೋ ಲೈಕ್ ನಾನು ಅಡಾಪ್ಟ್ ಮಾಡ್ಕೊಂಡಿರೋ ರಾಕಿ ನನ್ನ ಜೊತೆಗಿಲ್ಲ, ನನ್ನ ಮಗ ನನ್ನ ಜೊತೆಗಿಲ್ಲ ಅನ್ನೋದಕ್ಕೆ ಹೇಳಿ ನನಗೆ ಈಗಲೂ ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಲಿಟ್ರಲಿ ಐ ಆಮ್ ಅ ಪೆಟ್ ಲವರ್ ಆಗಿದ್ದು ರಾಕಿ ಬಂದ ಮೇಲೆನೆ. ಅಲ್ಲಿವರೆಗೂ ನಂಗೆ ಡಾಗ್ಸ್ ಅಂದರೆ, ಕ್ಯಾಟ್ಸ್ ಅಂದರೆ, ಪ್ರಾಣಿಗಳಂದರೆ ಈಗೂ ಭಯ ಪಡ್ತೀನಿ. ಬೀದಿ ನಾಯಿಗಳೇ ಸ್ವಲ್ಪ ಆ ಕಡೆ ಇದ್ರು ನಾನು ಈ ಕಡೆ ಹೋಗ್ತಾ ಇರ್ತೀನಿ, ಅಷ್ಟು ಭಯ ನನಗೆ. ಬಟ್ ನಾನು ತುಂಬ ಲೋನ್ಲಿ ಆಗಿದ್ದಾಗ ನನ್ನ ಲೈಫಿಗೆ ಬಂದಿದ್ದು, ಯಾರು ಇಲ್ಲ ಅನ್ಕೊಂಡಾಗ, ತುಂಬ ಲೋಯೆಸ್ಟ್ ಇದ್ದಾಗ ರಾಕಿ ನನ್ನ ಲೈಫಿಗೆ ಬಂದಿದ್ದು. ಹೀ ಶೋಡ್ ಮೀ ಲೈಕ್ ವಾಟ್ ಈಸ್ ಲವ್ ಅನ್ನೋದು, ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಅವನು ತೋರಿಸ್ಕೊಟ್ಟಿದ್ದ ನನಗೆ. ಬಟ್ ನೌ ಹಿ ಈಸ್ ನೋ ಮೋರ್. ಸೊ ಈ ಕಾರಣಗಳಿಂದ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ನಡೀತಾ ಇರೋದ್ರಿಂದ ನಿಮ್ಗೆ ಯಾರಿಗೂ ನಾನು ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾ ಇಲ್ಲ. ಆ್ಯಂಡ್ ಇದ್ರ ಜೊತೆಗೆ ನನಗೆ ಹೆಲ್ತ್ ಇಶ್ಯೂಸ್ ತುಂಬ ಆಗ್ತಾ ಇದೆ, ಹೆಲ್ತ್ ತುಂಬ ಕೈ ಕೊಡ್ತಾ ಇದೆ, ಮೆಂಟಲಿ ಸ್ಟ್ರೆಸ್ ಆಗ್ತಾ ಇದ್ದೀನಿ, ಫಿಸಿಕಲಿ ಲೋ ಆಗ್ತಾ ಇದೆ. ಆ್ಯಂಡ್ ಲಿಟ್ರಲಿ ನನ್ನೊಳಗೆ ಆ ಒಂದು ಪವರ್ ಇಲ್ಲ, ನಾನೇ ಹೀಲ್ ಆಗಿಲ್ಲ ಅಂದರೆ ನಿಮ್ಗೆ ಯಾವ ರೀತಿ ಒಂದು ಗೈಡೆನ್ಸ್ ನಾನು ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಹಾಗಾಗಿ ನಾನು ರೆಗ್ಯುಲರ್ ವಿಡಿಯೋಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಬಟ್ ಕ್ಷಮೆ ಇರಲಿ, ಡೆಫಿನೆಟ್ಲಿ ಐ ವಿಲ್ ಗೆಟ್ ಹೀಲ್. ರಾಕಿ ನೆನಪಿಂದ ನಾನು ಹೊರಗೆ ಬರೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಡೆಫಿನೆಟ್ಲಿ ಹೊರಗೆ ಬರ್ತೀನಿ. ಹೊರಗೆ ಬಂದು ಕೂಡ ನಿಮ್ಮೆಲ್ರಿಗೂ ನಾನು ರೆಗ್ಯುಲರ್ ವಿಡಿಯೋಸ್ನ ನಾನು ಖಂಡಿತ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಕೀಪ್ ವಾಚಿಂಗ್ ಮೈ ಚಾನೆಲ್. ನಾನು ಯಾವಾಗೋ 1-2 ವಿಡಿಯೋ ಹಾಕೋದನ್ನು ಕೂಡ ಪ್ಲೀಸ್ ಕೀಪ್ ವಾಚಿಂಗ್. ಆ್ಯಂಡ್ ಯಾರು ಅನ್ಸಬ್ಸ್ಕ್ರೈಬ್ ಆಗಬೇಡಿ, ಯಾರು ನನ್ನ ಚಾನೆಲ್ನ ಬಿಟ್ಟು ಹೋಗಬೇಡಿ. ಬಿಕಾಸ್ ನಿಮ್ಮ ಸಪೋರ್ಟ್ ಮೀನ್ಸ್ ಅ ಲಾಟ್ ಟು ಮೀ. ಐ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್. ಥ್ಯಾಂಕ್ ಯು ಫಾರ್ ಯುವರ್ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಜೊತೆಗೆ ಎಲ್ಲರೂ ಇರಿ ಅಂತ ಹೇಳ್ತಾ, ಯು ಆಲ್ ಆರ್ ಮೈ ಫ್ಯಾಮಿಲಿ. ಐ ಟ್ರಸ್ಟ್ ಯು ಆಲ್ ಗೈಸ್. ಥ್ಯಾಂಕ್ ಯು. ವೆಲ್, ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಪರ್ಸನ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಏನೆಲ್ಲ ಅವರ ಫೀಲಿಂಗ್ಸ್ ಇದೆ ಅಂತ ನೋಡೋಣ. ಅಫ್ಕೋರ್ಸ್ ವಿಡಿಯೋ ತುಂಬ ಲೆಂದಿ ಆಯಿತು. ಸ್ವಲ್ಪ ನನ್ನ ಪರ್ಸ್ನಲ್ ಥಿಂಗ್ಸ್ನೇ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ನಿಮ್ಮ ಹತ್ರ ನನಗೆ ಹೇಳ್ಕೋಬೇಕು ಅನ್ನಿಸ್ತು, ಹೇಳ್ಕೊಂಡಿದ್ದೀನಿ. ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ, ಏನೆಲ್ಲ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ತುಂಬ ಲೆಂದಿ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ಸ್ವಲ್ಪ ವಿಡಿಯೋ ದೊಡ್ಡದಾಯಿತು.
ಸೊ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ತಗೊಳ್ಳಿ. ಸೊ ದಟ್ ನಿಮ್ಮ ವ್ಯಕ್ತಿ ಎನರ್ಜೀಸ್ ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ. ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಹೇ ಕೃಷ್ಣ, ಹೆಲ್ಪ್ ಮಿ ಟು ಗೈಡ್, ಹೆಲ್ಪ್ ಮಿ ಟು ಗೈಡ್, ಹೆಲ್ಪ್ ಮಿ ಟು ಗೈಡ್. ನೋ ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ, ಸಪ್ರೇಷನ್ ಅಲ್ಲಿದ್ದೀರಾ. ಆ್ಯಂಡ್ ಈ ವ್ಯಕ್ತಿ ನಿಮ್ಮನ್ನ ಬಿಟ್ಟು ನಿಮಗೆ ಗೊತ್ತಿರೋರ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ ಅಂತ ಹೇಳ್ಬಹುದು. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಅವ್ರ ಜೊತೆ ತುಂಬ ಜಾಸ್ತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಹುಶಃ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ಇರುವಂಥದ್ದು, ಅಥವಾ ನಿಮ್ಮ ಬಗ್ಗೆ ಕಂಪ್ಲೇಂಟ್ಸ್ ಹೇಳೋದಕ್ಕೆ ಇವ್ರ ಜೊತೆ ಮಾತಾಡ್ತಾ ಇರುವಂಥದ್ದು ಎನರ್ಜೀಸ್ ಇದೆ. ಆ್ಯಂಡ್ ಇದನ್ನೇ ನಿಮ್ಮ ಫ್ರೆಂಡ್ ಅಡ್ವಾಂಟೇಜ್ ಆಗು ತಗೊಂಡಿದ್ದಾರೆ ಅಂತ ಹೇಳಬಹುದು. ಸೊ ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಕಂಪ್ಲೀಟ್ ಆಗಿ ನಿಮ್ಮ ವಿರುದ್ಧವಾಗಿ ಇವ್ರು ಮಾತಾಡ್ತಾ ಇದ್ದಾರೆ ಅಂತ ಹೇಳಬಹುದು. R ಲೆಟರ್ ಪ್ರೆಸೆನ್ಸ್ ಇದ್ದೀರಾ, P ಲೆಟರ್ ಪ್ರೆಸೆನ್ಸ್ ಇದ್ದೀರಾ, K ಲೆಟರ್ ಪ್ರೆಸೆನ್ಸ್ ಇದ್ದೀರಾ, N ಲೆಟರ್ ಪ್ರೆಸೆನ್ಸ್ ಇದ್ದೀರಾ, L ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಕೆಲವ್ರು ಮಾತಾಡದೆ 1 ವೀಕ್ ಆಯಿತು, ಕೆಲವ್ರದ್ದು 1 ಮಂತ್ ಆಯಿತು, ಕೆಲವರು 1 ವರ್ಷದಿಂದನೂ ನೋ ಕಾಂಟ್ಯಾಕ್ಟ್ ಇದ್ದೀರಾ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮಿಬ್ಬರ ಒಂದು ಜಗಳ ಸಿಲಿ ರೀಸನಿಗೆ ಆಗಿತ್ತು ಅಂತ ಹೇಳ್ಬಹುದು. ಇಟ್ಸ್ ಲೈಕ್ ಸ್ಮಾಲ್ ಸಿಲಿ ರೀಸನ್, ತುಂಬ ದೊಡ್ಡದಾಗೂ ಇರಲಿಲ್ಲ. ನೀವು ಸ್ವಲ್ಪ ಪೇಷನ್ಸ್ ಕಳ್ಕೊಂಡ್ರಿ ಆ್ಯಂಡ್ ಅದನ್ನು ಈ ವ್ಯಕ್ತಿ ಇನ್ನೂ ಡ್ರ್ಯಾಗ್ ಮಾಡಿದ್ರು. ಆ್ಯಂಡ್ ಆಲ್ ಆಫ್ ಅ ಸಡನ್ ರಿಲೇಷನ್ಶಿಪ್ನ ಎಂಡ್ ಮಾಡೋ ಮಾತಾಯ್ತು ಇಬ್ಬರದು. ಆ ವ್ಯಕ್ತಿ ಎಂಡ್ ಮಾಡ್ತೀನಿ ಅಂತಂದ್ರು, ನೀವು ಎಂಡ್ ಮಾಡ್ಕೋ ಅಂದ್ರಿ. ಅಲ್ಲಿಗೆ ನಿಮ್ಮಿಬ್ಬರ ಒಂದು ಕನೆಕ್ಷನ್ ಕಟ್ ಆಗೋಗಿದೆ. ಆ್ಯಂಡ್ ಅದಾದ್ಮೇಲೂ ಕೂಡ ನೀವು 1, 2, 3 ಬಾರಿ ಕಾಲ್ ಮಾಡಿದ್ದೀರಾ, ಮೆಸೇಜ್ ಹಾಕಿದ್ದೀರಾ ಆ್ಯಂಡ್ ನೋಡಿದ್ದೀರಾ, ಬಟ್ ಸ್ಟಿಲ್ ಈ ವ್ಯಕ್ತಿ ಕಡೆಯಿಂದ ನೋ ರೆಸ್ಪಾನ್ಸ್. ಈ ಟೈಮಲ್ಲಿ ನೀವು ಆದಷ್ಟು ಕಾಮ್ ಆಗಿರ್ಬೇಕಾಗತ್ತೆ. ಲೈಕ್ ಚೇಸ್ ಮಾಡಬೇಡಿ. ಆ್ಯಂಡ್ ಈ ವ್ಯಕ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೀವು ಅವ್ರಿಗೆ ಅಳಬೇಕು, ನೀವು ಅವ್ರಿಗೆ ಮೆಸೇಜ್ ಮಾಡಬೇಕು, ಕಂಟಿನ್ಯೂಯಸ್ ಆಗಿ ಮೆಸೇಜ್ ಮಾಡ್ತಾ 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 ನೀವು ಅವ್ರಿಗೆ ಬೆಗ್ ಮಾಡಬೇಕು, ದಟ್ ನನ್ನ ಜೊತೆ ಮಾತಾಡು ಇರು ಅಂತ. ಬಟ್ ಪ್ರತಿ ಸತಿ ಜಗಳ ಆದಾಗ್ಲೂ ನಿಮ್ಮದೇ ತಪ್ಪಿಲ್ಲ ಅಂದ್ರೂ ನೀವು ಸಾರಿ ಕೇಳಿದ್ದೀರಾ. ಎಷ್ಟೊಂದು ಸತಿ ನೀವೇ ಉಳಿಸ್ಕೊಂಡಿದ್ದೀರಾ ಈ ರಿಲೇಷನ್ಶಿಪ್ನ. ಆ್ಯಂಡ್ ಯು ಆರ್ ದ ಓನ್ಲಿ ಒನ್ ಈ ಒಂದು ರಿಲೇಷನ್ಶಿಪ್ ಕಂಟಿನ್ಯೂ ಆಗೋದಕ್ಕೆ. 1 ಸೈಡೆಡ್ ಎಫರ್ಟ್ ಜಾಸ್ತಿ ಇದೆ, ನೀವೇ ಜಾಸ್ತಿ ಎಮೋಷ್ನಲ್, ಜಾಸ್ತಿ ಅವೈಲಬಿಲಿಟಿ ನೀವೇ ಕೊಡ್ತಾ ಇದ್ದೀರಾ. ಹೀಗಾಗಿ ಈ ವ್ಯಕ್ತಿ ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ಅಂತ ಹೇಳ್ಬಹುದು. ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಹೆಲ್ತ್ ಎಲ್ಲವನ್ನು ಬಿಟ್ಟು ಈ ವ್ಯಕ್ತಿಗೆ ನೀವು ತುಂಬ ಟೈಮ್ ಕೊಟ್ಟಿದ್ದೀರಾ ಅಂತ ಹೇಳ್ಬಹುದು. ಸೊ ಅತಿಯಾದಂತಹ ಅವೈಲಬಿಲಿಟಿ ಈ ವ್ಯಕ್ತಿಗೆ ನಿಮ್ಮಲ್ಲಿ ಏನೂ ಸ್ಪೆಷಲ್ ಇಲ್ಲ ಅನ್ಸೋಕೆ ಶುರುವಾಗಿದೆ. ಆ್ಯಂಡ್ ನೀವು ತುಂಬ ಬೋರಿಂಗ್ ಅನ್ಸೋಕೆ ಶುರುವಾಗಿದ್ದೀರಾ. ಹೀಗಾಗಿನೇ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇಲ್ಲ. ಆ್ಯಂಡ್ ಈ ವ್ಯಕ್ತಿ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ. ಆ್ಯಂಡ್ ನಿಮ್ಮ ಬಗ್ಗೆ ಒಂದೇನೋ ಮಾತನ್ನ ತಿಳ್ಕೊಳ್ತಾರೆ, ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾರೆ ಆ್ಯಂಡ್ ಅಥವಾ ಥರ್ಡ್ ಪಾರ್ಟಿ ಜೊತೆಗೆ ಮಾತಾಡ್ತಾರೆ. ಮೈಟ್ ಬಿ ಇಲ್ಲಿ ಗೊತ್ತಿರೋರು ಅಂದರೆ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಟಿವ್ ಕೂಡ ಆಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ ಅವ್ರಿಗೂ ಫ್ರೆಂಡ್ ಆಗಿರುವಂಥದ್ದು ಇರಬಹುದು. ಸೊ ಈ ರೀತಿ ಇದೆ. ಸೊ ಬೆಟರ್ ನಿಮ್ಮ ಜೊತೆಗಿರೋರು ಯಾರು ಅವ್ರಿಗೆ ಕಾಂಟ್ಯಾಕ್ಟ್ ಇದ್ದಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ನಿಮ್ಮ ಫ್ರೆಂಡ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅವ್ರ ಮುಂದೆ ನಿಮ್ಮ ವ್ಯಕ್ತಿ ಬಗ್ಗೆ ಡಿಸ್ಕಸ್ ಮಾಡೋದನ್ನು ಬಿಟ್ಬಿಡಿ. ಆ್ಯಂಡ್ ನಿಮ್ಮ ಡೇ ಟು ಡೇ ಅಪ್ಡೇಟ್ಸ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕೊಡೋದನ್ನು ಬಿಟ್ಟುಬಿಡಿ. ಸೊ ದಟ್ ಆ ಒಂದು ವ್ಯಕ್ತಿಗೆ ರಿಯಲೈಸ್ ಆಗುತ್ತೆ. ಆ್ಯಂಡ್ ನಿಮ್ಮ ಬಗ್ಗೆ ಯಾವುದು ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ, ಇನ್ಫಾರ್ಮೇಷನ್ಸ್ ಏನು ಹೋಗ್ತಾ ಇಲ್ಲ ಅಂದಾಗ ಡೆಫಿನೆಟ್ಲಿ ಈ ಪರ್ಸನ್ ಫೀಲ್ ಮಿಸ್ಸಿಂಗ್ ಯು. ಓಕೆ, ನಿಮ್ದು ಏನು ಅಪ್ಡೇಟ್ಸ್ ಏನು ಇದು ಸಿಗ್ತಾ ಇಲ್ಲ ಅಂದಾಗ ಡೆಫಿನೆಟ್ಲಿ ಈ ವ್ಯಕ್ತಿ ತುಂಬ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಹುದು. ಬಟ್ ಅವಾಗವಾಗ ಬೇರೆ ಅಕೌಂಟಿಂದ ನಿಮ್ಮನ್ನ ಸ್ಟಾಕ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಇನ್ಸ್ಟಾ ಐಡಿನ ನೋಡ್ತಿರ್ತಾರೆ, ನಿಮ್ಮ ಸ್ಟೇಟಸ್ಗಳನ್ನ ನೋಡ್ತಿರ್ತಾರೆ, ನಿಮ್ಮ ಹೋಗುಗಳನ್ನ ಗಮನಿಸ್ತಾನೆ ಇರ್ತಾರೆ. ನಿಮಗೆ ಗೊತ್ತಿಲ್ಲದೇ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಅದೆಲ್ಲವನ್ನು ಈ ವ್ಯಕ್ತಿಗೆ ಅಪ್ಡೇಟ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ನೀವು ಮನೇಲಿ ಏನು ಮಾಡ್ತೀರಾ, ಆಫೀಸ್ಗೆ ಹೋಗ್ತೀರಾ, ಕಾಲೇಜಿಗೆ ಹೋಗ್ತೀರಾ, ಏನೆಲ್ಲ ಮಾಡ್ತೀರಾ ಅದೆಲ್ಲವೂ ಈ ವ್ಯಕ್ತಿಗೆ ಅಪ್ಡೇಟ್ಸ್ ಹೋಗ್ತಾನೆ ಇದೆ. ಹೀಗಾಗಿ ಯಾವುದನ್ನು ಏನು ಮಿಸ್ ಮಾಡ್ಕೊಳ್ತಾ ಇಲ್ಲ ಈ ವ್ಯಕ್ತಿ ಅಂತ ಹೇಳ್ಬಹುದು. ಬಟ್ ಯು ಆರ್ ದ ಒನ್ ಥಿಂಕಿಂಗ್ ಓವರ್ಲಿ, ಲೈಕ್ ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ, ನಾನು ಏನು ಮಾಡಿದ್ದೀನಿ, ನಾನು ಏನು ಹೇಳಿದೆ, ಯಾಕೆ ನನ್ನ ಜೊತೆಗಿದ್ದಾರೆ ಅಂತ. ಲೈಕ್ ಯಾಕೆ ನನ್ನ ಜೊತೆ ಇದೇ ರೀತಿ ಆಗುತ್ತೆ, ಎಲ್ಲರೂ ನನ್ನ ಯಾಕೆ ಬಿಟ್ಟು ಹೋಗ್ತಾರೆ, ಯಾಕೆ ಹೀಗಾಗ್ತಾ ಇದೆ ಅಂತ. ಆ್ಯಂಡ್ ಆದಷ್ಟು ನೀವು ಚೇಸಿಂಗ್ ಎನರ್ಜಿಯಿಂದ ಅಟ್ರಾಕ್ಟಿಂಗ್ ಎನರ್ಜಿಗೆ ಬನ್ನಿ ಅಂತ ಹೇಳ್ತೀನಿ. ಬಿಕಾಸ್ ಎಷ್ಟು ನೀವು ಯಾರು ಬೇಡ ಅಂತಾರೆ ಅವ್ರ ಹಿಂದೆ ನೀವು ಹೋಗ್ತೀರಾ, ಅಲ್ಲಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಡೌನ್ ಆಗ್ತಾ ಹೋಗುತ್ತೆ, ನಿಮ್ಮ ವ್ಯಾಲ್ಯೂ ಡೌನ್ ಆಗ್ತಾ ಹೋಗುತ್ತೆ. ಇದು ಫಸ್ಟ್ ಟೈಮ್ ಅಲ್ಲ ಈ ವ್ಯಕ್ತಿ ಕಡೆಯಿಂದ ನಿಮ್ಗೆ ಆಗ್ತಾ ಇರೋದು, ಸುಮಾರು ಸತಿ ಆಗಿದೆ, ಸುಮಾರು ಸತಿ ನೀವು ಹೋಗಿದ್ದೀರಾ, ಸುಮಾರು ಸತಿ ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಬದಲಾಗಿ ಪ್ರೀತಿನ ಚೂಸ್ ಮಾಡ್ಕೊಂಡಿದ್ದೀರಾ. ಬಟ್ ಅದು 1 ಸೈಡೆಡ್ ಪ್ರೀತಿ, ಟಾಕ್ಸಿಕ್ ಅನ್ನೋ ರೀತಿ ಆಗ್ತಾ ಇದೆ. ಆ್ಯಂಡ್ ಸಮ್ಟೈಮ್ಸ್ ಜಸ್ಟ್ ಆಸ್ಕ್ ಯುವರ್ ಸೆಲ್ಫ್, ಈ ಥರದ ಪ್ರೀತಿ ನನಗೆ ಬೇಕಾ, ಈ ಥರದ ಒಂದು ಬದುಕು ನನಗೆ ಬೇಕಾ,
ವೇರ್ ನಾನು ಎಲ್ಲವನ್ನು ನಾನು ಕೊಡ್ತಾ ಇದ್ದೀನಿ, ನನ್ನ ಸರ್ವಸ್ವವನ್ನು ಈ ವ್ಯಕ್ತಿಗೆ ದಾರಿ ಎರಿತಾ ಇದ್ದೀನಿ, ಬಟ್ ಆ ಕಡೆಯಿಂದ ನನಗೆ ಬೇಕಿರೋದು ಜಸ್ಟ್ ಟೈಮ್, ಅಂಡರ್ಸ್ಟ್ಯಾಂಡಿಂಗ್, ಅದ್ಯಾವುದು ಇನ್ ರಿಟರ್ನ್ ನಂಗೆ ಸಿಗ್ತಾ ಇಲ್ಲ ಅಂದಾಗ ನಾನು ಇದನ್ನ ಈ ಪ್ರೀತಿನ ಯಾಕೆ ಇಟ್ಕೋಬೇಕು, ಯಾಕೆ ಇರಬೇಕು ಅಂದ್ರೆ ಈ ವ್ಯಕ್ತಿಗೆ ಎಲ್ರಿಗೂ ಕೊಡೋದಕ್ಕೆ ಟೈಮ್ ಇದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ಮಾತ್ರ ಟೈಮ್ ಇಲ್ಲ. ಬಿಕಾಸ್ ಈ ವ್ಯಕ್ತಿಗೆ ನೀವು ರಿಯಲೈಸ್ ಮಾಡಿಸ್ಬಿಟ್ಟಿದ್ದೀರಾ ದಟ್ ನೀವು ಏನೇ ಪರಿಸ್ಥಿತಿ ಬಂದರೂ, ಯಾವುದೇ ಪರಿಸ್ಥಿತಿ ಬಂದರೂ ಈ ವ್ಯಕ್ತಿನ ನೀವು ಬಿಟ್ಟು ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ರಿಯಲೈಸ್ ಮಾಡಿದ್ದೀರಾ. ಹೀಗಾಗಿ ಈ ವ್ಯಕ್ತಿ ನಿಮ್ಮನ್ನ ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ಅಂತ ಹೇಳಬಹುದು. ಬಟ್ ಇನ್ನೂ ಕಾಲ ಮಿಂಚಿಲ್ಲ, ಸ್ವಲ್ಪ ನಿಮ್ಮ ಬೌಂಡ್ರೀಸ್ನ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ಲಾಂಗ್ ಪ್ಯಾರಾಗ್ರಾಫ್ ಮೆಸೇಜಸ್ ಏನಾದರೂ ಬರೀತಾ ಇದ್ರೆ ಸ್ಟಾಪ್ ಮಾಡಿ. ವಿ ಲೇಟ್ ಅ ಪ್ರೆಸೆನ್ಸ್ ಇದ್ದೀರಾ. ಇಫ್ ದಿಸ್ ಪರ್ಸನ್ ರಿಯಲಿ ಮೆಂಟ್ ಫಾರ್ ಯು, ಲೈಕ್ ನಿಮ್ಮನ್ನ ಅಷ್ಟೇ ಇಷ್ಟಪಡ್ತಾ ಇದ್ರೆ, ನೀವು ಎಷ್ಟು ವ್ಯಾಲ್ಯೂ ಕೊಡ್ತೀರಾ ಅಷ್ಟೇ ವ್ಯಾಲ್ಯೂ ಈ ವ್ಯಕ್ತಿ ನಿಮಗೆ ಕೊಡ್ತಾ ಇದ್ರೆ ಡೆಫಿನೆಟ್ಲಿ ಈ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ. ಇಫ್ ನಾಟ್, ಅದು ನಿಮಗೆ ನೀವು ಡಿಸರ್ವ್ ಇಲ್ಲ, ಯು ಆರ್ ನಾಟ್ ಮೆಂಟ್ ಫಾರ್ ದಟ್ ಅಂತ ನೀವು ಅನ್ಕೊಂಡು ಈ ರೀತಿ ಲೈಫ್ ನನಗೆ ಸೂಟೇಬಲ್ ಅಲ್ಲ, ನನ್ನ ಹೈಯೆಸ್ಟ್ ಗುಡ್ಡಿಗೆ ಅಲ್ಲ ಅಂತ ನೀವು ಅಕ್ಸೆಪ್ಟ್ ಮಾಡಿಕೊಂಡು ನೀವು ಮೂವ್ ಆನ್ ಆಗಬೇಕಾಗತ್ತೆ. ಓಕೆ, ಆ್ಯಂಡ್ ಇನ್ ನಿಯರ್ ಫ್ಯೂಚರ್ ಯು ವಿಲ್ ಫೈಂಡ್ ಅ ಪರ್ಸನ್ ದಟ್ ವೆರಿ ಲಾಯಲ್, ವೆರಿ ಟ್ರೂ ಕೇರ್ ಪರ್ಸನ್. ಬಟ್ ರಿಲೇಶನ್ಶಿಪ್ ಅಂತಾನೆ ಅಲ್ಲ, ಆ್ಯಸ್ ಅ ಮೆಂಟರ್ ಆಗಿ, ಆ್ಯಸ್ ಅ ಗುರು ಆಗಿ, ಆ್ಯಸ್ ಅ ಫ್ರೆಂಡ್ ಆಗಿ ನಿಮ್ಮ ಲೈಫಲ್ಲಿ ಒಬ್ಬರು ಎಂಟ್ರಿ ಆಗೋದಿದೆ ವಿತಿನ್ 1 or 2 months. ಮೈಟ್ ಬಿ ಅದು ಒಂದು ಪೆಟ್ಟು ರೂಪದಲ್ಲೂ ನಿಮ್ಮ ಲೈಫಿಗೆ ಒಬ್ರು ಬರಬಹುದು, ಅಥವಾ ಗುರು ರೂಪದಲ್ಲಿ ಬರಬಹುದು, ಅಥವಾ ಒಂದು ಬೆಸ್ಟ್ ಫ್ರೆಂಡ್ ರೂಪದಲ್ಲಿ ಬರಬಹುದು. ಬಟ್ ಆ ಪರ್ಸನ್ ಏನು ಬರುತ್ತೆ ನಿಮ್ಮ ಲೈಫಿಗೆ ಎಂಟ್ರಿ ಆಗುತ್ತೆ, ಟ್ರಸ್ಟ್ ಮೀ, ಅದು ನಿಮ್ಮನ್ನ ಕಂಪ್ಲೀಟಾಗಿ ಹೀಲ್ ಮಾಡುತ್ತೆ ಅಂತ ಹೇಳ್ಬಹುದು. ಆ್ಯಂಡ್ ಈ ವ್ಯಕ್ತಿ ಫೀಲ್ ಮಾಡ್ತಾ ಇರೋದು ಹೌ ಲಾಯಲ್ ಯು ಆರ್, ಲೈಕ್ ನೀವು ಯಾವ ರೀತಿ ಲಾಯಲ್ ಆಗಿದ್ದೀರಾ, ಹೇಗೆ ಹಾನೆಸ್ಟ್ ಆಗಿದ್ದೀರಾ, ಎಷ್ಟು ಟ್ರೂ ಆಗಿ ನೀವು ಮಾತಾಡ್ತೀರಾ, ಅದೆಲ್ಲವೂ ಈ ವ್ಯಕ್ತಿ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವೆಲ್ಲ ಸುತ್ತಾಡಿರುವಂತಹ ಜಾಗ, ರೋಡ್ಗಳು, ಪ್ಲೇಸಸ್ಗಳು ಎಲ್ಲವನ್ನು ಈ ವ್ಯಕ್ತಿ ನೋಡ್ತಾ ಇದ್ದಾರೆ, ಸ್ಪೈ ಮಾಡ್ತಾ ಇದ್ದಾರೆ, ಅಥವಾ ಆ ಜಾಗಕ್ಕೆ ಹೋಗಿ ನಿಮ್ಮ ಪ್ರೆಸೆನ್ಸ್ನ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಸಮ್ಟೈಮ್ಸ್ ನಿಮಗೆ ಗೊತ್ತಿಲ್ಲದೇ ಈ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡಿರೋದಿಲ್ಲ, ಬಟ್ ಸ್ಟಿಲ್ ನಿಮ್ಮ ಮೈಂಡಲ್ಲಿ ಈ ವ್ಯಕ್ತಿ ಬರ್ತಾ ಇದ್ದಾರೆ ಅಂತಂದರೆ ಅವ್ರಿಗೂ ನೀವು ನೆನಪಾಗ್ತಾ ಇದ್ದೀರಾ ಅಂತಲೇ ಅರ್ಥ. ಲೈಕ್ ಟೆಲಿಪತಿಕ್ ಆಗಿ ಕನೆಕ್ಟ್ ಆಗ್ತಾ ಇದ್ದೀರಾ. ಈ ವ್ಯಕ್ತಿ ತುಂಬ ಸುಳ್ಳು ಹೇಳ್ತಾರೆ ಅಂತ ಹೇಳ್ಬೋದು, ತುಂಬ ಮಾತಾಡ್ತಾರೆ. ಆ್ಯಂಡ್ ಯಾವಾಗಲೂ ಈ ವ್ಯಕ್ತಿ ಇವ್ರ ಬಗ್ಗೆ ಅಷ್ಟೇ ಮಾತಾಡ್ತಾರೆ ಅಂತ ಹೇಳ್ಬೋದು. ಇವ್ರ ಲೈಫಲ್ಲಿ ಏನಾಗ್ತಾ ಇದೆ, ಇವ್ರ ಫ್ಯಾಮಿಲಿ ಬಗ್ಗೆ, ಇವ್ರ ಕೆಲಸದ ಬಗ್ಗೆ, ಎವ್ರಿಥಿಂಗ್ ಈಸ್ ಹಿಮ್ ಆರ್ ಹರ್. ಬರೀ ಅವನು ಅಥವಾ ಅವಳ ಬಗ್ಗೆನೇ, ಸೆಲ್ಫ್ ಅಬ್ಸೆಸ್ಡ್ ಜಾಸ್ತಿ ಇದ್ದಾರೆ ಅಂತ ಹೇಳ್ಬೋದು. ಬರೀ ನಂದಷ್ಟೇ ಕೇಳಬೇಕು, ನಾನು ಯಾರ್ದು ಕೇಳೋಕೆ ರೆಡಿ ಇಲ್ಲ, ನಂದಷ್ಟೇ ಕೇಳಬೇಕು, ನಂದಷ್ಟೇ ಎಲ್ಲರೂ ಬರೀ ನಂದಷ್ಟೇ ಕೇಳ್ಕೊಂಡು ನನಗಾಗೇ ಇರಬೇಕು, ಆ ಥರದ್ದು ಒಂದು ಅತಿ ಪೊಸೆಸಿವ್ನೆಸ್ ಕೂಡ ಇದೆ ಅಂತ ಹೇಳ್ಬಹುದು. ಬರೀ ಇವ್ರದ್ದೇ ಹೇಳ್ತಾರೆ, ಬೇರೆದವ್ರದ್ದು ಯಾರ್ದು ಈ ವ್ಯಕ್ತಿ ಕೇಳೋದಿಲ್ಲ ಅಂತ ಹೇಳ್ಬಹುದು. ಇವ್ರ ಲೈಫಲ್ಲಿ ಏನು ನಡೀತಾ ಇದೆ, ಇವ್ರ ಕೆಲಸದಲ್ಲಿ ಏನು ನಡೀತಾ ಇದೆ, ಇವ್ರ ಫ್ಯಾಮಿಲಿಯಲ್ಲಿ ಏನು ಗೋತ್ರು ಆಗ್ತಾ ಇದೆ, ಅಥವಾ ಕಾಲೇಜ್ ಡೇಸಲ್ಲಿ ಏನೆಲ್ಲ ನಡೀತಾ ಇತ್ತು, ಸ್ಕೂಲ್ ಡೇಸಲ್ಲಿ ಏನೆಲ್ಲ ನಡೀತಾ ಇತ್ತು, ಇವ್ರ ಜೊತೆ ಮಾತಾಡೋದ್ರಿಂದ ಲಿಟ್ರಲಿ ಸಮ್ವೇರ್ ನಿಮಗೆ ಫೀಲ್ ಆಗ್ತಾ ಇತ್ತು ದಟ್ ನಾನು ಯಾಕೆ ಹೀಗಿದ್ದೀನಿ, ಪಾಲ್ತು ವಿಚಾರಗಳಲ್ಲಿ ಯಾಕೆ ನಾನು ಎಂಟರ್ಟೈನ್ ಮಾಡ್ತಾ ಇದ್ದೀನಿ, ಐ ಆಮ್ ನಾಟ್ ದಿಸ್. ಆ್ಯಂಡ್ ಲಿಟ್ರಲಿ ನಿಮ್ಮ ಒಂದು ಬಾಡಿ ನಿಮಗೆ ಹೇಳ್ತಾ ಇದೆ ದಟ್, ನಿಮ್ಮ ಮೈಂಡ್ ಹೇಳ್ತಾ ಇದೆ, ನಿಮ್ಮ ಹಾರ್ಟ್ ಹೇಳ್ತಾ ಇದೆ ದಿಸ್ ಪರ್ಸನ್ ಈಸ್ ನಾಟ್ ಮೆಂಟ್ ಫಾರ್ ಯು ಅಂತ. ಬಟ್ ಸ್ಟಿಲ್ ಪ್ರೀತಿಸಿದ್ದೀನಿ ಅನ್ನೋ ಕಾರಣಕ್ಕೆ ಈ ವ್ಯಕ್ತಿನ ನೀವು ಪದೇ ಪದೇ ಚೂಸ್ ಮಾಡ್ಕೊಳ್ತಾ ಇದ್ದೀರಾ. ತುಂಬ ಸೈನ್ಸ್ ಬರ್ತಾ ಇದೆ ದಿಸ್ ಪರ್ಸನ್ ಈಸ್ ನಾಟ್ ಮೆಂಟ್ ಫಾರ್ ಯು ಅಂತ. ಬಟ್ ಸ್ಟಿಲ್ ಪ್ರೀತಿ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನೀವು ಈ ಪರ್ಸನ್ನೇ ಕಂಪ್ಲೀಟಾಗಿ ಚೂಸ್ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಅಗೇನ್ ಇಟ್ಸ್ ಅ ಸೈನ್ ದಟ್ ಟೇಕ್ ಆ್ಯಕ್ಷನ್ಸ್ ಟು ಹೀಲ್ ಯುವರ್ ಸೆಲ್ಫ್. ಓಕೆ, ಎಲ್ಲ ಟೈಮಲ್ಲೂ ಈ ವ್ಯಕ್ತಿ ಬರೀ ಇವ್ರಷ್ಟೇ ಅಂತ ಆದರೆ, ಎಲ್ಲ ಟೈಮಲ್ಲೂ ಬರೀ ಇವ್ರ ಬಗ್ಗೆನೇ ಇವ್ರು ಯೋಚನೆ ಮಾಡ್ತಾ ಇದ್ರೆ, ಜಸ್ಟ್ ಥಿಂಕ್ ನಿಮ್ಮನ್ನು ಹೇಗೆ ನೋಡ್ಕೊಳಕ್ಕಾಗತ್ತೆ. ಸೆಲ್ಫ್ ಅಬ್ಸೆಷನ್ ಇಷ್ಟೊಂದು ಇದೆ ಅಂತಂದರೆ, ಅಷ್ಟೊಂದು ಸೆಲ್ಫ್ ನಾನು ಈಗೋ ಅನ್ನೋದೇ ಜಾಸ್ತಿ ಇದೆ ಅಂತಂದರೆ, ಲೈಫ್ ಲಾಂಗ್ ಈ ವ್ಯಕ್ತಿನ ನೀವು ಮೆಚ್ಚಿಸ್ತಾನೆ ಇರಬೇಕಾಗತ್ತೆ. ಆ್ಯಂಡ್ ಸಮ್ವೇರ್ ನಿಮ್ಗೇನಾದರೂ ಹೇಳ್ಕೋಬೇಕು ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇದ್ರೆ, ನೀವೇನು ಫೀಲ್ ಮಾಡ್ತೀರಾ, ನನ್ನ ಬಗ್ಗೆ ಎಲ್ಲಿ ತಪ್ಪು ತಿಳ್ಕೊಂಬಿಡ್ತಾರೋ ಏನೋ, ನಾನು ಈ ಮಾತನ್ನ ಮಾತಾಡ್ಬಿಟ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಡ್ಜ್ ಮಾಡ್ತಾರೋ ಏನೋ, ಭಯದಲ್ಲಿ ತುಂಬ ಯೋಚನೆ ಮಾಡಿ ನೀವು ಮಾತಾಡ್ತಾ ಇದ್ದೀರಾ ಈ ವ್ಯಕ್ತಿ ಜೊತೆ ಅಂತಂದರೆ, ಇಟ್ಸ್ ಅ ಕ್ಲಿಯರ್ ಸೈನ್ ದಿಸ್ ಪರ್ಸನ್ ಈಸ್ ನಾಟ್ ಮೆಂಟ್ ಫಾರ್ ಯು.
ಪ್ರೀತಿ ಆಗಲಿ ಫ್ರೆಂಡ್ಶಿಪ್ ಆಗಲಿ ಮನಸ್ಸಲ್ಲಿ ಏನು ಅನಿಸುತ್ತೋ ಅದನ್ನು ಓಪನ್ ಆಗಿ ಮಾತಾಡೋದೇ ನಿಜವಾದ ಟ್ರೂ ಫ್ರೆಂಡ್ಶಿಪ್ ಅಂತಾನೆ ಹೇಳಬಹುದು. ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗೆ ಇನ್ನೊಂದು ಮಾತಾಡಿದ್ರೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ನೀನು ಇರೋದಕ್ಕೆ ಶುರು ಮಾಡಿದ್ರೆ ನಿನ್ನ ಯೂನಿಕ್ನೆಸ್ ಅವ್ರಿಗೇನು ಇಷ್ಟ ಆಗುತ್ತೆ, ಅವ್ರಿಗೋಸ್ಕರ ನಿನ್ನನ್ನೇ ನೀನು ಕಂಪ್ಲೀಟಾಗಿ ಮರ್ತ್ಕೊಂಡ್ಬಿಟ್ರೆ, ನಿನ್ನ ಸೆಲ್ಫ್ನೇ ನೀನು ಮರ್ತ್ಕೊಂಡ್ಬಿಟ್ರೆ ಆ್ಯಂಡ್ ಆ ಸೆಲ್ಫ್ ಅವ್ರು ಇಷ್ಟಪಟ್ಟಿರೋ ಸೆಲ್ಫ್ನೇ ನೀನು ಕೊಂದುಬಿಟ್ರೆ ಇನ್ನೇನು ಕೊಡ್ತೀಯ ನೀನು? ಅರ್ಥ ಮಾಡ್ಕೋ. ಜಸ್ಟ್ ಹೋಗಿ ಕಣ್ಣಿ ಮುಂದೆ ನಿಂತ್ಕೊಳ್ಳಿ ಆ್ಯಂಡ್ ಜಸ್ಟ್ ವಾಚ್ ಯುವರ್ ಫೇಸ್. ಲೈಕ್ ತುಂಬ ಚೆನ್ನಾಗಿ ರೆಡಿಯಾಗಿ ಎಷ್ಟು ದಿನ ಆಯಿತು ನೀವು, ಅಥವಾ ಒಂದು ಒಳ್ಳೆ ಊಟ ನೆಮ್ಮದಿಯಾಗಿ ತಿಂದು ಎಷ್ಟು ದಿನ ಆಯಿತು, ನಿಮಗೋಸ್ಕರ ನೀವು ಏನೋ ಮಾಡ್ಕೊಂಡು ಎಷ್ಟು ದಿನ ಆಯಿತು. ಜಸ್ಟ್ ಥಿಂಕ್ ಗೈಸ್, ಜಸ್ಟ್ ಥಿಂಕ್. ಓಕೆ, ಸೊ ಯಾವಾಗ್ಲೂ ಬೇರೆದವ್ರಿಗಾಗಿ ಮಾಡಿ 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 ನಮ್ಮ ಟ್ರೂ ಐಡೆಂಟಿಟಿನ ಪ್ರೀತಿ ಅನ್ನೋ ಹೆಸರಲ್ಲಿ ಕಳ್ಕೊಂಡ್ಬಿಟ್ಟಿರ್ತೀವಿ. ಪ್ರೀತಿ ಅಂದ್ರೇ ಬೇರೆದವ್ರನ್ನ ಮೆಚ್ಚೋದು ಅನ್ನೋ ಕಾಲ ಆಗ್ಬಿಟ್ಟಿದೆ ಈಗ. ಬಟ್ ನನ್ನನ್ನು ನಾನು ಮರೆತು ಎಷ್ಟು ಅಂತ ಮಾಡೋಕ್ಕಾಗತ್ತೆ. ಇನ್ ರಿಟರ್ನ್ ಆ ಕಡೆಯಿಂದನೂ ಬಂದರೆ ಅಫ್ಕೋರ್ಸ್ ನೀನು ಮಾಡಬಹುದು. ಬಟ್ ಆ ಕಡೆಯಿಂದ ಯಾವುದೂ ಬರ್ತಾ ಇಲ್ಲ, ಬರೀ ನೀನಷ್ಟೇ ಕೊಡ್ತಾ ಇದೆಯಾ, ನಿನಗೆ ಯಾವುದೂ ಸಿಗ್ತಾನೆ ಇಲ್ಲ ಅಂದಾಗ ದಿಸ್ ಇಸ್ ನಾಟ್ ರೈಟ್ ರಿಲೇಷನ್ಶಿಪ್, ದಿಸ್ ಇಸ್ ನಾಟ್ ಅ ಹೆಲ್ದಿ ರಿಲೇಷನ್ಶಿಪ್. ಓಕೆ, ಹೆಲ್ದಿ ರಿಲೇಷನ್ಶಿಪ್ ಇದೆಲ್ಲ. ಬೆಟರ್ ಟೇಕ್ ಅ ಸ್ಟೆಪ್ ಆ್ಯಂಡ್ ಮೂವ್ ಫಾರ್ವರ್ಡ್. ಫಾರ್ ಬೆಟರ್ ಕ್ಲಾರಿಫಿಕೇಶನ್ ನೀವು ಪರ್ಸನಲ್ ರೀಡಿಂಗ್ ಅನ್ನೋದನ್ನು ತಗೋಬಹುದು. ಓಕೆ, ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.